ನಮಸ್ತೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಪೀರಿಯಡ್ಸ್ನ ಮುಂದೂಡುವಂಥ ಪ್ರಿಮೋಲೋ 10 ಟ್ಯಾಬ್ಲೆಟ್ ಬಗ್ಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀನಿ. ಈ ಟ್ಯಾಬ್ಲೆಟ್ನ ಯೂಸಸ್ ಏನು, ಹೇಗೆ ಯೂಸ್ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಮತ್ತು ಪ್ರಿಕಾಷನ್ಸ್ ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಎಲ್ಲನೂ ಸ್ಕಿಪ್ ಮಾಡಿದೆ ನೋಡಿ. ಪ್ರಿಮೋಲೋ 10 ಟ್ಯಾಬ್ಲೆಟ್ ಇದು ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ ಆಗಿರುತ್ತೆ. ಇದರಲ್ಲಿ ನಾರೆಥಿಸ್ಟೆರಾನ್ 5 mg ಎಂಬ ಆರ್ಟಿಫಿಷಿಯಲ್ ಪ್ರೊಜೆಸ್ಟೆರಾನ್ ಹಾರ್ಮೋನ್ ಇರುತ್ತೆ. ಡಾಕ್ಟರ್ ಅಡ್ವೈಸ್ ಮಾಡಿದ್ರೆ ಮಾತ್ರ ಈ ಒಂದು ಟ್ಯಾಬ್ಲೆಟ್ನ ನೀವು ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಈ ಟ್ಯಾಬ್ಲೆಟ್ನ ಯೂಸಸ್ ನೋಡೋದಾದರೆ, ಈ ಟ್ಯಾಬ್ಲೆಟ್ಸ್ನ ಇರೆಗ್ಯುಲರ್ ಪೀರಿಯಡ್ಸ್ಗೆ, ನಿಮಗೇನಾದರೂ ಜಾಸ್ತಿ ಬ್ಲೀಡಿಂಗ್ ಆಗ್ತಿದ್ರೆ, ಪೀರಿಯಡ್ಸ್ ಟೈಮ್ನಲ್ಲಿ ಹೊಟ್ಟೆ ನೋವಿದ್ರೆ, ಎಂಡಿಯೋಮೆಟ್ರೋಸಿಸ್ಗೆ ಅಂದರೆ ಗರ್ಭಾಶಯದಲ್ಲಿ ನೋವಿದ್ರೆ, PMSಗೆ, ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಮೀನ್ಸ್ ಪೀರಿಯಡ್ಸ್ ಸ್ಟಾರ್ಟ್ ಆಗೋಕ್ಕೂ ಮೊದಲೇ ಬರುವಂಥ ನೋವಿಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ಲಾಸ್ಟ್ ಪೀರಿಯಡ್ಸ್ನ ಪೋಸ್ಟ್ಪೋನ್ ಮಾಡೋದಕ್ಕೆ ಈ ಒಂದು ಟ್ಯಾಬ್ಲೆಟ್ನ ಬಳಸಲಾಗುತ್ತೆ. ನೆಕ್ಸ್ಟ್ ಈ ಒಂದು ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕು ಅಂದರೆ, ಇರೆಗ್ಯುಲರ್ ಪೀರಿಯಡ್ಸ್ಗೆ ಜಾಸ್ತಿ ಬ್ಲೀಡಿಂಗ್ ಆಗ್ತಿದ್ರೆ ಆ್ಯಂಡ್ ಮತ್ತು ಬೇರೆ ಪ್ರಾಬ್ಲಮ್ಸ್ ಆಗ್ತಿದ್ರೆ ಅದಕ್ಕೆ ಬೇರೆ ಬೇರೆ ಡೋಸೇಜಸ್ ಇರುತ್ತೆ. ನಾನಿವತ್ತು ಪೋಸ್ಟ್ಪೋನ್ ಬಗ್ಗೆ ಮಾತಾಡ್ತಿರೋದ್ರಿಂದ ಅದ್ರ ಡೋಸೇಜ್ನ ಹೇಳ್ತಿದ್ದೀನಿ. ನಿಮ್ಮ ಪೀರಿಯಡ್ಸ್ನ 2 ದಿನಗಳ ಮೊದಲೇ ಈ ಒಂದು ಟ್ಯಾಬ್ಲೆಟ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ನಿಮ್ಮ ಪೀರಿಯಡ್ಸು 20ನೇ ತಾರೀಕಿದ್ರೆ ನೀವು 18ನೇ ತಾರೀಕೆ ಈ ಒಂದು ಟ್ಯಾಬ್ಲೆಟ್ನ ತೆಗೆದುಕೊಳ್ಬೇಕು. ಡೈಲಿ 1 ಟ್ಯಾಬ್ಲೆಟ್ನ ತೆಗೆದುಕೊಳ್ಬೇಕು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಂತರ ಯೂಸ್ ಮಾಡಬೇಕಾಗುತ್ತೆ. ಅಥವಾ ನಿಮ್ಮ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡಿರ್ತಾರೆ ಹಾಗೆ ಈ ಒಂದು ಟ್ಯಾಬ್ಲೆಟ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಸೈಡ್ ಎಫೆಕ್ಟ್ಸ್ನ ನೋಡೋದಾದರೆ, ವಾಂತಿ, ವಾಕರಿಕೆ, ತಲೆನೋವು, ಸ್ತನ ನೋವು, ಹೊಟ್ಟೆ ಊದ್ಕೊಳ್ಳುವಂಥದ್ದು ಈ ಥರದ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಆಗದೇನೂ ಇರ್ಬೋದು. ಲಾಂಗ್ ಟೈಮ್ ಏನಾದರೂ ಈ ಒಂದು ಸೈಡ್ ಎಫೆಕ್ಟ್ಸ್ ಇದ್ದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಪ್ರಿಕಾಷನ್ಸ್ನ ನೋಡೋದಾದರೆ, 16 ವರ್ಷದ ಒಳಗಡೆ ಇದ್ದರೆ ನೀವು ಮಸ್ಟ್ ಆ್ಯಂಡ್ ಶುಡ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಟ್ಯಾಬ್ಲೆಟ್ನ ಯೂಸ್ ಮಾಡಬೇಕಾಗುತ್ತೆ. ನಿಮಗೇನಾದರೂ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಇದ್ದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ. ಬ್ರೆಸ್ಟ್ ಫೀಡಿಂಗ್ ಮಾಡ್ತಿದ್ರೆ, ಬ್ಲಡ್ ಕ್ಲಾಟ್, ಸ್ಟ್ರೋಕ್, ಹೃದಯದ ಪ್ರಾಬ್ಲಮ್ಸ್ ಏನಾದರೂ ನಿಮಗಿದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ಆ್ಯಂಡ್ ನೆಕ್ಸ್ಟು ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ನೀವು ಕೂಡ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಒಂದು ಟ್ಯಾಬ್ಲೆಟ್ನ ಯೂಸ್ ಮಾಡಬೇಕಾಗತ್ತೆ. ಇದಿಷ್ಟು ಪ್ರಿಮೋಲೋ 10 ಟ್ಯಾಬ್ಲೆಟ್ ಬಗ್ಗೆ ಇನ್ಫಾರ್ಮೇಷನ್ನ ಶೇರ್ ಮಾಡಿದ್ದೀನಿ. ನಿಮಗೆ ಯಾವುದಾದ್ರೂ ಮೆಡಿಸಿನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ. ಮೆಡಿಸಿನ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.